ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಇರಲಿ ಜೀವನ ರಹಸ್ಯವು, ಇರಲಿ ಜೀವನ ರಹಸ್ಯವು ಅರೆಪರದೆಯೊಳಗಡಗಿ, ಅರೆಪರದೆ ಒಳಗಡಗಿ ಅರಸಿ ವರಿಸುವರಾರು, ಅರಸಿ ವರಿಸುವರಾರು ಬೀದಿ ಬತ್ತಲಿಯ, ಬೀದಿ ಬತ್ತಲಿಯ ಅರಳಿಪುದದು, ಅರಳಿಪುದದು ಅಡಗಿರ್ದೊಡಾಗ, ಅಡಗಿರ್ದೊಡಾಗ ನಮ್ಮೆದೆಗಣ್ಣ, ನಮ್ಮೆದೆಗಣ್ಣ ಸುರಸತೆಯ ಕುತುಕದಿಂ ಮಂಕುತಿಮ್ಮ, ಸುರಸತೆಯ ಕುತುಕದಿಂ ಮಂಕುತಿಮ್ಮ. ಸೊ ಕಳೆದ 2 ಮುಕ್ತಕಗಳಲ್ಲಿ ಜೀವನವನ್ನು ಅರ್ಥ ಮಾಡ್ಕೊಳ್ಳೋಂಥ ಜ್ಞಾನದ ಬಗ್ಗೆ ನಾವು ಮಾತಾಡಿದ್ವಿ. ಅದಕ್ಕೆ 1 ನಮಗೆ ನೋಡೋಂಥ ಕಣ್ಣು ಬೇಕು, 2 ಆ ವಸ್ತುವನ್ನು ಬೆಳಗಿಸೋಂಥ ಬೆಳಕು ಬೇಕು ಅಂತ ನಾವು ನೋಡಿದ್ವಿ. ಈಗ ಆ ಬೆಳಕು ಅಕಸ್ಮಾತ್ ಸರಿಯಾದ ರೀತಿಯಲ್ಲಿ ಆ ವಸ್ತುವಿನ ಮೇಲೆ ಬೀಳದೇ ಇದ್ದಾಗ ಆ ವಸ್ತು ಅಲ್ಲಿ ಇದ್ದರೂ ಕೂಡ ನಮಗೆ ಗೋಚರ ಆಗಲ್ಲ. ಸೊ ಇಂಥ ಸನ್ನಿವೇಶ ಯಾವಾಗ ಬರುತ್ತಪ್ಪ ಅಂತಂದರೆ, ಈ ಪರದೆ ಅಂತಿರುತ್ತಲ್ಲ, ಸ್ಕ್ರೀನ್, ಆ ಪರದೆಯ ಹಿಂದೆ ಇರೋಂತಹ ವಸ್ತು ನಮಗೆ ಕಾಣಿಸಲ್ಲ. ಆದರೆ ಪರದೆ ಅನ್ನುವಂಥದ್ದು ಅರೆ ಪಾರದರ್ಶಕ, ಟ್ರಾನ್ಸ್ಲೂಸೆಂಟ್, ಒಂದು ಸ್ವಲ್ಪ ಮಟ್ಟಿಗೆ ಬೆಳಕು ಬರುತ್ತೆ, ಒಂದು ಸ್ವಲ್ಪ ಬರಲ್ಲ. ಸೊ ಹಾಗೆ ಆ ಪರದೆಯ ಹಿಂದೆ ಇರೋಂತಹ ವಸ್ತು ಏನೋ ಇದೆ ಅಂತ ಗೋಚರವಾಗ್ತಾ ಇದ್ರೂ ಕೂಡ ಅದು ಇಂಥದ್ದೇ ಅಂತ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಜೀವನದಲ್ಲಿರುವಂಥ ರಹಸ್ಯಗಳು ಕೂಡ ಅದೇ ರೀತಿಯಲ್ಲಿ ಪರದೆಯ ಹಿಂದೆ ಇರುವಂತಹ ರೀತಿಯಲ್ಲಿ ಅರ್ಧಂಬರ್ಧ ನಮಗೆ ಗೋಚರವಾಗ್ತಾ ಇದೆ. ಇದಕ್ಕೆ 2 ಕಾರಣ. ಒಂದು ಮಂದಾಕ್ಷಿ, ನಮಗಿರುವಂಥದ್ದು ಮಂದಾಕ್ಷಿ. 2ನೇದು ಅದರ ಮೇಲೆ ಬೀಳ್ತಾ ಇರುವಂಥ ಬೆಳಕು ಪ್ರಖರವಾದಂಥ ಸೂರ್ಯನ ಬೆಂಕಿಯುಂಡೆಯ ಬೆಳಕು ಅಂತ ನಾವು ಹೇಳೋಕ್ಕಾಗಲ್ಲ. ಕೆಲವು ಸರ್ತಿ ಹಣತೆಯ ಬೆಳಕು ಮಾತ್ರ ಅಲ್ಲಿ ಬೀಳ್ತಾ ಇರೋದ್ರಿಂದ ಅಲ್ಲಿ ನಮಗೆ ಏನಿದೆ ಅಂತ ನಮಗೆ ಕಾಣಿಸ್ತಾ ಇಲ್ಲ. ಹೀಗೆ ಕಾಣಿಸದೇ ಇರುವಂತಹ ವಸ್ತುಗಳ ಬಗ್ಗೆ ನಮಗೆ ಕೆಲವು ಸರ್ತಿ ವಿಶೇಷವಾದಂಥ ಕುತೂಹಲ ಇರುತ್ತೆ. ಬಹಳ ಸುಲಭವಾಗಿ ಯಾವುದೋ ಒಂದು ವಸ್ತು ಸಿಕ್ಬಿಡ್ತು ಅಂತಂದರೆ ಆ ವಸ್ತುವಿನ ಬಗ್ಗೆ ಅದರ ಬೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ. ಅದು ನಮ್ಮ ಜೀವನದಲ್ಲಿ ಸಾಕಷ್ಟು ಸರ್ತಿ ನಮಗೆ ಆಗಿರುತ್ತೆ. ನಮ್ಮ ಮನೆಗಳಲ್ಲೇ ತಗೊಳ್ಳೋಣ. ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ನಮಗೆಲ್ಲವನ್ನೂ ಕೊಡ್ತಾ ಬರ್ತಾರೆ ಅಂತ ನಾವು ಅಂದ್ಕೊಳ್ತಾ ಇದ್ದರೆ, ಅಂದರೆ ಈಗ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಅವೆಲ್ಲವೂ ಕೂಡ ಮನೆಯಲ್ಲಿ ಯಥೇಚ್ಛವಾಗಿ ನಮಗೆ ಸಿಗ್ತಾ ಇದೆ ಅನ್ನೋದಾದರೆ ಅದನ್ನು ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತೀವಿ. ಅಂದರೆ ಅದು ಇರುತ್ತಲ್ಲಿ ಅನ್ನೋಂಥ ಒಂದು ಮನೋಭಾವ ನಮಗೆ ಬಂದ್ಬಿಡುತ್ತೆ. ಅದರ ಬೆಲೆ ನಮಗೆ ಯಾವಾಗಪ್ಪ ಗೊತ್ತಾಗುತ್ತೆ ಅಂತಂದರೆ ಅದು ಸಿಕ್ಕದೇ ಇದ್ದಾಗಲೇ ಓಹ್ ಇಷ್ಟು ಚೆನ್ನಾಗಿ ಸಿಗ್ತಾ ಇತ್ತಲ್ಲಪ್ಪ, ಇವತ್ತು ಅದಿಲ್ಲ ಅಂತ ಅನಿಸ್ತಾ ಇರುತ್ತೆ. ಸೊ ಬಹಳ ಸುಲಭವಾಗಿ ಸಿಕ್ಕೋಂಥ ವಸ್ತು ಎಷ್ಟೋ ಸರ್ತಿ ನಮ್ಮ ಮನಸ್ಸಿನಲ್ಲಿ ಮೌಲ್ಯಯುತವಾದದ್ದು ಅಂತ ನಮಗೆ ಅನಿಸೋದೇ ಇಲ್ಲ. ಅದು ಮೌಲ್ಯಯುತವಾದದ್ದೇ, ಆದರೆ ನಮಗೆ ಅದು ಬಹಳ ಅಗ್ಗವಾಗಿ ಸಿಕ್ಬಿಡ್ತಾ ಇದೆ, ಬಹಳ ಸುಲಭವಾಗಿ ಸಿಕ್ಬಿಡ್ತಾ ಇದೆ. ಹಾಗಾಗಿ ನಾವು ಅದಕ್ಕೆ ಬೆಲೆ ಕಟ್ತಾ ಇಲ್ಲ, ನಾವು ಅದರ ಬೆಲೆಯನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಹಿತ್ತಲ ಗಿಡ ಮದ್ದಲ್ಲ ಅಂತ ಒಂದು ಗಾದೆ ಇದೆ. ನಮ್ಮ ಮನೆಯಲ್ಲೇ ಬೆಳೆದಂತಹ ಒಂದು ಔಷಧೀಯ ಸಸ್ಯವನ್ನು ನಾವು ಔಷಧಿಯಾಗಿ ಉಪಯೋಗಿಸಲ್ಲ. ಯಾಕೆ? ಇದೇನು ಮಹಾ, ಇಲ್ಲೇ ಬೆಳೆದದ್ದು, ಇದರಲ್ಲಿ ಏನಿರುತ್ತೆ ಅಂತ ಅದನ್ನು ನಾವು ಗುರುತಿಸಕ್ಕೆ ಹೋಗಲ್ಲ. ಸೊ ಹಾಗೆ ಇಲ್ಲಿ ಡಿ.ವಿ.ಜಿ. ಅವರು ಅರಸಿ ವರಿಸುವರಾರು ಬೀದಿ ಬತ್ತಲಿಯ ಅನ್ನೋಂಥ ಪದವನ್ನು, ಅನ್ನೋಂಥ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಬೀದಿ ಬತ್ತಲಿ ಅಂತಂದರೆ ರಸ್ತೆಯಲ್ಲೆಲ್ಲ ಓಡಾಡ್ತಾ ಇರೋವಂಥ
ಮಾನಸಿಕವಾಗಿ ಅಸ್ವಸ್ಥವಾಗಿರುವಂತಹ ಒಂದು ಹೆಣ್ಮಗಳನ್ನು ಯಾರಾದರೂ ಹೋಗ್ಬಿಟ್ಟು ಬಾ ನೀನು ಮದುವೆ ಮಾಡ್ಕೊ ನನ್ನನ್ನು ಅಂತ ಕೇಳ್ತಾರಾ ಅಂತ. ಸೊ ಇಲ್ಲಿ ಬೀದಿ ಬತ್ತಲಿಯ ಅಸ್ವಸ್ಥ, ಮಾನಸಿಕ ಅಸ್ವಸ್ಥ ಮದುವೆ ಅನ್ನೋಂಥದ್ದು ಕೇವಲ ಉಪಮೆಯಾಗಿ ಡಿ ವಿ ಜಿಯವರು ಬಳಸಿದ್ದಾರೆ. ಅಲ್ಲಿ ಹೇಳಕ್ಕೆ ಹೊರಟಿರೋವಂಥದ್ದು ಏನಪ್ಪ ಅಂತಂದರೆ, ಬಹಳ ಸುಲಭವಾಗಿ ನಮ್ಮ ಕಣ್ಣಿಗೆ ಯಾವುದು ಕಂಡುಬಿಡುತ್ತೋ ಅದರ ಬೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋವಂಥ ಪ್ರಯತ್ನದಲ್ಲಿ ತೊಡಗಲ್ಲ ಅಂತ. ಅದ್ರ ಬದಲು ಇದನ್ನು ಸ್ವಲ್ಪ ದೂರ ಇಡು ಅಂದ ತಕ್ಷಣ ಅದ್ರ ಕಡೆ ನಮ್ಮ ಗಮನ ಚಕ್ ಅಂತ ಹೊರಟೋಗುತ್ತೆ. ಇದಕ್ಕೆ ನಮ್ಮ ಅನೇಕ ಉದಾಹರಣೆಗಳನ್ನು ನಾವು ಕೊಡ್ಬೋದು. ಈಗ ಸಪೋಸಿಂಗ್ ಯಾವುದೋ ಒಂದು ಹೊಸ ಆಟದ ಸಾಮಾನು ಮನೆಗೆ ತೊಗೊಂಬರ್ತೀವಿ ಅಂತ ಅಂದ್ಕೊಳ್ಳೋಣ. ಆ ಆಟದ ಸಾಮಾನನ್ನು ಮಕ್ಕಳ ಕೈಲಿ ಕೊಡುವಾಗ ಕೆಲವು ಆಟದ ಸಾಮಾನುಗಳು ಭಾಳ ಸುಲಭವಾಗಿ ಕೊಟ್ಬಿಡ್ತೀವಿ, ತಗೋ ಆಟ ಆಡು ಅಂತ. ಕೆಲವುದು ಒಡೆದೋಗ್ಬೋದು ಅನ್ನೋದಿರುತ್ತಲ್ಲ, ಈಗ ಗಾಜಿಂದ ಮಾಡಿರೋವಂಥದ್ದು, ಅಥವಾ ಇದು ಮುರಿದ್ರೆ ಇದನ್ನು ರಿಪೇರಿ ಮಾಡೋಕ್ಕಾಗಲ್ಲ ಅನ್ನೋವಂಥದ್ದು, ಅಂಥದ್ದನ್ನು ದೂರ ಇಟ್ಬಿಟ್ಟು ಮಕ್ಕಳಿಗೆ ಹೇಳ್ತೀವಿ, ನೋಡೋ ನೀನು ಅದನ್ನು ಮುಟ್ಟಂಗಿಲ್ಲ ಅಂತ. ನೀವು ಅಬ್ಸರ್ವ್ ಮಾಡಿ, ಸುಲಭವಾಗಿ ಕೈ ಕೊಟ್ಟಿದ್ದು ಮಕ್ಕಳಿಗೆ ಬೇಡ. ಯಾವುದನ್ನು ದೂರದಲ್ಲೇ ಮುಟ್ಬೇಡ ನೀನು ಅಂತ ಇಟ್ಟಿರ್ತೀವೋ ಗಮನ ಎಲ್ಲ ಅಲ್ಲೇ ಇರುತ್ತೆ. ನೀವೊಂದು ಸ್ವಲ್ಪ ಆಚೆ ಈಚೆ ಹೋಗಿ ಮಕ್ಕಳು ಟಕ್ ಅಂತ ಹೋಗಿ ಅದನ್ನೇ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ, ಹೌದಲ್ವಾ? ನಿಜ ಸರ್. ಸೊ ಹಾಗೆ ಯಾವುದು ಅಷ್ಟು ಸುಲಭವಾಗಿ ನಮಗೆ ಸಿಕ್ಕಲ್ವೋ ಅದರ ಬಗ್ಗೆ ನಮಗೂ ಒಂದು ರೀತಿಯ ಕುತೂಹಲ ಶುರುವಾಗುತ್ತೆ. ಇದೇನಪ್ಪ, ಯಾಕಂಗಂದ್ರು, ಮುಟ್ಬೇಡ ಅಂತಂದಿದ್ದಾರಲ್ಲ, ಮುಟ್ ನೋಡೋಣ. ಸೊ ಹೀಗೆ ಯಾವುದು ಸುಲಭವಾಗಿ ಸಿಕ್ಕಲ್ವೋ ಅದ್ರ ಬಗ್ಗೆ ಏನೋ ಒಂದು ಸ್ಪೆಷಾಲಿಟಿ ಇದೆ, ಅದನ್ನು ಹುಡ್ಕೊಂಡ್ವಾ ಅನ್ನೋಂಥ ಒಂದು ಕುತೂಹಲ ನಮ್ಮ ಮನಸ್ಸಿನಲ್ಲಿ ಶುರುವಾಗುತ್ತೆ. ಸೊ ಹಾಗೆ ಜೀವನದ ರಹಸ್ಯವನ್ನು ಕೂಡ ಅಡಗಿಸಿರ್ದೊಡೆ, ಅದನ್ನು ಬಚ್ಚಿಟ್ಟಿದ್ರೆ ಅದ್ರ ಬಗ್ಗೆ ನಮಗೆ ಕುತೂಹಲ ಶುರುವಾಗುತ್ತೆ. ಆ ಕುತೂಹಲದ ಒಂದು ಸ್ಫೂರ್ತಿಯಿಂದ, ಒಂದು ಪ್ರೇರಣೆಯಿಂದ ಅದನ್ನು ನಾವು ಹುಡ್ಕಕ್ಕೆ ಹೋಗ್ತೀವಿ. ಹೇಗೆ ಒಂದು ಮಗು ನಿನ್ನ ಗಾಜಿಂದಿದು ಹೊಡೆದೋಗುತ್ತೆ ಮುಟ್ಟಬಾರ್ದು ಅಂತ ಹೇಳಿದಾಗ ಮುಟ್ಟೋಣ ಅಂತ ಹೋಗುತ್ತೋ, ಹಾಗೆ ಅಡಗಿಸಿಟ್ಟಿರುವಂತಹ ಜೀವನ ರಹಸ್ಯವನ್ನು ನಾವು ಹುಡುಕಬೇಕು. ಎಲ್ಲಿ ಹುಡ್ಕೋಣ? ಜೀವನದ ಪಥದಲ್ಲಿ ನಮಗೆ ಕಣ್ಣಿಗೆ ಕಾಣುವಂಥ ಅನೇಕ ವಸ್ತುಗಳಿದೆ, ಅಲ್ಲೆಲ್ಲ ಹುಡುಕ್ತಾ ಹೋಗೋಣವಾ ಅಂತಂದರೆ ಡಿ ವಿ ಜಿಯವರು ಇಲ್ಲಿ ಹೇಳ್ತಾರೆ, ಅರಳಿಪುದು ಅದು ಅಡಗಿರ್ಪುದು ನಮ್ಮ ಎದೆಗಣ್ಣ ಅಂತ. ನಾವು ಕಣ್ಣಿಂದ ಕಾಣಬೇಕಾಗಿರುವಂಥದ್ದು ಹೊರಗಿನ ವಸ್ತುಗಳನ್ನಲ್ಲ, ನಮ್ಮ ಒಳಗಡೆ ಇರುವಂತಹ ಕಣ್ಣನ್ನು ನಾವು ತೆರೆಕೊಂಡಾಗ, ಅಂತರೀಕ್ಷಣೆಯಿಂದ ನಾವು ವಸ್ತುಗಳನ್ನು ನೋಡೋದಕ್ಕೆ ಪ್ರಾರಂಭ ಮಾಡಿದಾಗ, ನಮ್ಮ ಒಳಗಿರೋಂಥ ಸತ್ಯವನ್ನು ನಾವು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಆಗ ಸುರಸತೆ ಅರಳುತ್ತೆ. ಆ ಸುರಸತೆ ನಮಗೆ ಅರಳಬೇಕು ಅಂತಂದರೆ ನಮ್ಮ ಎದೆಗಣ್ಣು ನಮ್ಮಲ್ಲಿ ಸ್ಪಷ್ಟವಾಗಿ ನೋಡುವಂಥ ಶಕ್ತಿಯನ್ನು ಪಡ್ಕೊಳ್ಬೇಕು. ಮಂದಾಕ್ಷಿ ಅನ್ನೋಂಥದ್ದು ಕೇವಲ ಹೊರಗಿನ ವಸ್ತುಗಳನ್ನು ನೋಡುವ ಈ ಕಣ್ಣು, ಎರಡು ಕಣ್ಣು, ನಮ್ಮ ಮುಖದಲ್ಲಿರುವಂಥ ಎರಡು ಕಣ್ಣು ಅಂತ ನಾವು ಅಂದ್ಕೊಳ್ಳೋದಲ್ಲ, ಕೇವಲ ಅಷ್ಟೇ ಅಲ್ಲ. ಆ ಕಣ್ಣು ನೋಡೋದಕ್ಕೆ ಬೇಕಾಗುವಂಥ ಸೂರ್ಯ ಚಂದ್ರರ ಬೆಳಕು ಮಾತ್ರವೇ ಮುಖ್ಯ ಅಂತಲ್ಲ, ಅದು ಹೊರಗಿನ ಪ್ರಪಂಚದಲ್ಲಿ ವಸ್ತುಗಳನ್ನು ತೋರಿಸೋದಕ್ಕೆ ನಮಗೆ ಬೇಕಾದರೂ ಕೂಡ ಆ ವಸ್ತುಗಳ ಹಿಂದೆ ಇರೋವಂಥ ತತ್ವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ಎದೆಯ ಒಳಗಿರೋಂಥ ಕಣ್ಣನ್ನು ತೆಕ್ಕೋಬೇಕು. ಆ ತತ್ವವನ್ನು ಬೆಳಗಿಸುವಂಥ ಬೆಳಕು ಹೊರಗಿನ ಸೂರ್ಯಚಂದ್ರರದಲ್ಲ, ಆದರೆ ನಮ್ಮಲ್ಲಿರುವಂಥ ಜ್ಞಾನದ ಬೆಳಕು. ಸೊ ಈ ಜ್ಞಾನದ ಬೆಳಕಿನಿಂದ ಪ್ರಜ್ವಲಿಸ್ತಾ ಇರುವಂತಹ ವಸ್ತುಗಳನ್ನು ನಮ್ಮ ಎದೆಗಣ್ಣಿನಿಂದ ನಾವು ನೋಡೋದಕ್ಕೆ ಪ್ರಾರಂಭ ಮಾಡಿದಾಗ ಆಗ ಸುರಸತೆ ನಮಗೆ ಜಗತ್ತಿನಲ್ಲಿ ಕಾಣೋದಕ್ಕೆ ಪ್ರಾರಂಭ ಆಗುತ್ತೆ.